ಎಲ್ಲರಿಗೂ ನಮಸ್ಕಾರ. ಮನೆ ಅಭಿವೃದ್ಧಿ ಆಗದೇ ಇರಲು ಕಾರಣಗಳು. ಮೊದಲನೇದು, ಮನೆಯಲ್ಲಿ ಕಸವನ್ನು ಅಥವಾ ಮುಸುರೆಯನ್ನು ಹಾಗೆ ಇಡುತ್ತಿದ್ದರೆ. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದರಿಂದ. ವರ್ಷಕ್ಕೆ ಒಮ್ಮೆಯಾದರೂ ದಾನ ಮಾಡದೇ ಇರುವುದರಿಂದ. ಮುಸ್ಸಂಜೆ ಸಮಯದಲ್ಲಿ ದೀಪ ಹಚ್ಚದೇ ಇದ್ದರೆ. ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದರೆ. ಮನೆಗೆ ಬಂದ ಅತಿಥಿಗಳ ಮೇಲೆ ಸಿಟ್ಟಾಗುವುದರಿಂದ. ಮುಸ್ಸಂಜೆ ಸಮಯದಲ್ಲಿ ಹಲ್ಲನ್ನು ಕಡಿಯುವುದರಿಂದ. ಮೊಂಡು ಪೊರಕೆಯನ್ನು ಪದೇ ಪದೇ ಬಳಸುತ್ತಿದ್ದರೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡುತ್ತಿದ್ದರೆ. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದರಿಂದ. ಹಸಿದು ಬಂದವರಿಗೆ ಊಟ ಕೊಡದೆ ಅವಮಾನ ಮಾಡಿ ಕಳುಹಿಸುವುದರಿಂದ. ಹರಕೆ ಮಾಡಿ ನೆನಪಿದ್ದರೂ ಅದನ್ನು ಪದೇ ಪದೇ ಮುಂದಕ್ಕೆ ಹಾಕುತ್ತಿದ್ದರೆ. ಊಟ ಇರುವ ತಟ್ಟೆಯನ್ನು ದಾಟಿದರೆ. ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಏನನ್ನಾದರೂ ಖರೀದಿಸುವಾಗ ಅತಿಯಾಗಿ ಬೆಲೆ ಕಡಿಮೆ ಮಾಡುವುದರಿಂದ. ಬಾಗಿಲುಗಳ ಮೇಲೆ ಸಿಕ್ಕ ಫೋಟೋ ಅಂಟಿಸುವುದರಿಂದ. ಅಂತ್ಯಕ್ರಿಯೆಯ ಮೆರವಣಿಗೆಯ ಮುಂದೆ ನಡೆಯುವುದರಿಂದ. ರೊಟ್ಟಿ ಹಂಚನ್ನು ಬೋರಲು ಹಾಕುವುದರಿಂದ. ದೇವರ ಪೂಜಾ ಸಾಮಗ್ರಿ ಮೊಂಡವಾಗಿದ್ದರೆ ಅಥವಾ ಸವದಿದ್ದರೆ ಅದನ್ನು ಪುನಃ ಬಳಸುವುದರಿಂದ. ಹಾಲು ನೀರನ್ನು ಒಟ್ಟಿಗೆ ತರುವುದರಿಂದ. ಹಾಲು ಕಾಯಿಸುವ ಪಾತ್ರೆ ಸ್ವಚ್ಛವಾಗಿರದಿದ್ದರೆ. ಮಂಗಳಾರತಿ ಮಾಡುವ ಸಮಯದಲ್ಲಿ ಒಂದು ಹೂವನ್ನಾದರೂ ಜೊತೆಯಲ್ಲಿ ಇಟ್ಟು ಆರತಿ ಮಾಡದೇ ಇದ್ದರೆ. ದೇವರ ಮನೆಯಲ್ಲಿ ಒಣಗಿದ ಹೂವನ್ನು ಹಾಗೆ ಬಿಟ್ಟಿದ್ದರೆ. ನಾಗರ ಪೂಜೆ ಮಾಡುವ ಪದ್ಧತಿ ಅನುಸರಿಸದಿದ್ದರೆ. ಹಿರಿಯರ ಕಾರ್ಯ ಮಾಡದೇ ಇದ್ದರೆ. ಈ ಎಲ್ಲ ಕಾರಣಗಳು ಮನೆಯ ಅಭಿವೃದ್ಧಿ ಆಗುವುದನ್ನು ತಡೆಗಟ್ಟುತ್ತವೆ. ಹಾಗಾಗಿ ಈ ತಪ್ಪುಗಳನ್ನು ನಾವು ಆಗದಂತೆ ನೋಡಿಕೊಳ್ಳಬೇಕು. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.